ಆತ್ಮೀಯರಾದ ಆಕಾಶವಾಣಿ ಕಲಾವಿದರು ಜಗದೀಶ್ ಪ್ರಸಾದ್ ಸಾಹೇಬ್ ಮಲ್ಲಯ್ಯ 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 ಶ್ರೀಶೈಲ ಮಲ್ಲಯ್ಯ ಮಲ್ಲಯ್ಯ ಬಹಳ ಸುಂದರವಾಗಿರುವ ಶ್ರೀಗಿರಿ ಮಲ್ಲೆ ಕುರಿತು ಹಾಡಿರುವ ವೈಭವ್ ಪಾಟೀಲ್ ಮಾಲೀಕರು ಅಂದ್ರೆ ಯಾಕಪ್ಪ ಅಂದ್ರೆ ಅವ್ರು ನಮ್ಮ ನವರಾತ್ರಿ ಉತ್ಸವಕ್ಕೆ ಏನೇ ಇರಲಿ ನಾನು ನಿಮ್ಮ ಸಮಿತಿ ಜೊತೆ ಇರ್ತೀನಿ ಅಂದ್ರು ನಾನು ನಿಮ್ಮ ಜೊತೆ ಇರ್ತೀನಿ ಅಂತಕ್ಕಂಥ ಮಾತು ವೈಭವ್ ನೋಡಿ ಶಿವಾಜಿ ಅವರ ಕಂಪ್ಯೂಟರ್ ಏಟು ಕಳಕಳಿ ಮ್ಯಾಲ ಅದಕ್ಕೆ ಪುರಾಣ ಪ್ರಸಾದ ಇರಲ್ಲ ಅದಕ್ಕೆ ದಿನಾ ಹೇಳ್ತಾರೆ ದಿನ ಮುಂಜಾನೆ ಪ್ರಸಾದ ಸಾಯಂಕಾಲ ಪ್ರಸಾದ ಅದ್ರ ಅರ್ಥ ಏನು ನೀವು ಗಡಿಗೆ ತೊಳಿಬೇಡ್ರಿ ಅಡಿಗೆ ಮಾಡಬೇಡ್ರಿ ಮುಂಜಾನೆ ಮಧ್ಯಾಹ್ನ ಊಟ ನಮ್ಮ ಗುಡಿಗೆ ಬರ್ರಿ ಮತ್ತು ಹೊತ್ತು ಮುಡಿ ನಮ್ಮ ಬಳಿ ಬರ್ರಿ ಅಂದ್ರೆ ಮರ್ಯಾಗ ಏನ್ ಮಾಡ್ರಿ ಒಂದು ಗಡಿಗೆ ತೊಳಿಬೇಡಿ ಅಡಿಗೆ ಮಾಡಿ ನಿಮ್ಮ ಕುಟುಂಬ ಸಹಿತ ಗುಡಿಗೆ ಬರ್ರಿ ಅಂತ ಕರ್ತಾರ ಎಷ್ಟೊಂದು ನೋಡಿ ಮುಂಜಾನೆ ಪ್ರಸಾದ ಸಾಯಂಕಾಲ ಪ್ರಸಾದ ಯಾವ ಗುಡಿ ಒಳಗೆ ಇರ್ತದ ಶಿವಾಜಿ ಅಂಬಾಬ ಗುಡಿಯಾಗ ಕೂಡ ದಾನಿಗಳದ ಹೆಗ್ಗದ ನೋಡಿ ದಿನ ನಾ ಕೊಡ್ತೀನಿ ಕೊಡ್ತೀನಿ ಎಂತ ದಾನಿಗಳು ಶಿವಾಜಿ ಅಂಬಾಬಾಯಿ ಭಾಳ ನಮ್ಗೆ ಪಾಪ ಬಂದು ನಮ್ಮಲ್ಲಿ ನಮಸ್ಕಾರ ಮಾಡ್ಬೇಕಂತ ಸನ್ಮಾನ ಮಾಡಿ ಶಾಲ್ ವಚ್ಚ ಗುರುಗಳೇ ನೀವು ಆಶೀರ್ವಾದ ಶಾಲ್ ವಚ್ಚ ಒಂದು 2 ವರ್ಷ ಕಾಣಿ ಕೊಟ್ಟು ಹೋಗಿರೋರು ರಾಜಗೋಪಾಲ್ ರೆಡ್ಡಿ ಅವರು ಮನೆ ಅವ್ರ ಹೆಂಡತಿ ಅವ್ರು ಕೂಡ ಬಂದಿರು ಎಲೆಕ್ಷನ್ದಾಗ ಒಂದು 7-10 ವರ್ಷ ಬಂದೆ ನಮ್ಗೆ ಬಹಳಷ್ಟು ಒಳ್ಳೆ ಧಾರ್ಮಿಕ ಗುರುಗಳ ಆಶೀರ್ವಾದ ದೇವಿಯ ಆಶೀರ್ವಾದ ಜಗತ್ತಿನೊಳಗ ಗುರು ಮತ್ತು ದೇವರನ್ನು ದೊಡ್ಡದ ಎಲ್ಲರಿಗೂ ಕೂಡ ಬರೀತಿಲ್ಲ ಅಗ್ರಪತ್ರ ಬರೀತಿ ಮಕ್ಕಳಿಲ್ಲ ಗುರು ಕೃಪಾ ಅದಕ್ಕೆ ಜಗತ್ತಿನೊಳಗ ಗುರುವಿನ ಕೃಪಾ ದೇವರ ಕೃಪಾ ಅನ್ನೋದು ಬಹಳ ದೊಡ್ಡದ ಅಂತ ರಾಜಗೋಪಾಲ್ ರೆಡ್ಡಿ ಅವ್ರ ಮಗ ವೈಭವ್ ರೆಡ್ಡಿ ಅವರು ಕೂಡ ಈ ಕಾರ್ಯಕ್ಕೆ ಬಂದು ಶೋಭೆ ತಂದು ಕೊಟ್ಟಿರೋದು ಅವರಿಗೂ ಕೂಡ ದೇವಸ್ಥಾನ ವತಿಯಿಂದ ಗೌರವ ಸನ್ಮಾನ ಮಾಡಿದರೆ ಅವರಿಗೂ ಕೂಡ ಆ ದೇವರ ಆಶೀರ್ವಾದಗಳನ್ನು ಹಾರೈಸಿ ಈಗ ಯಾವುದೋ ಹೆಣ್ಣುಗಳು ಅದಕ್ಕೆ ನಾವು ಹೇಳ್ತೀವಿ ಲಕ್ಷ್ಮಿಗಳಿಗೆ ಪುಡೆ ಪಾಟ್ ಮಾಗೆ ಸಪಾಟ್ ಅಂತ ಲಕ್ಷ್ಮಿ ಹಿಂದಿರ್ಬೇಕು ನೀವು ಲಕ್ಷ್ಮಿ ಮನೆಗೆ ಕೇಳಿದ್ರೆ ನಮ್ಮದು ಲಕ್ಷ್ಯ ನಿಮ್ಮದು ಲಕ್ಷ್ಯ ನಮ್ಮದು ಅಲಕ್ಷ್ಯ ಆಗ್ತದೆ ಅದಕ್ಕೆ ಪುರಾಣದಾಗ ಬಹಳ ಹೇಳ್ತೀರಿ ಕೇಳಿ ಯಾವುದೇ ಒಂದು ದೇವ್ರ ಕಾಲ ವ್ರತ ನೀವು ಮಾಡಿದ್ರೆ ಏನು ಫಲ ಅಂತ ಹೇಳ್ತೀನಿ ಯಾವ ವ್ರತ ಏನ್ ಮಾಡಿದ್ರೆ ಏನು ಫಲ ಅದ ಅಂತ ಕೇಳಿದ್ರೆ ಒಬ್ಬ ಹೆಣ್ಮಗಳು ಸದಾ ಒಂದು ವ್ರತ ಮಾಡ್ತೀವಿ ಏನು ವ್ರತ ಒಂದು ತುಂಬ ಒಂದು ಜಂಗಮರಿ ಗುರುಗಳಿಗೆ ಹೋಗಿಸ್ಬೇಕು ಅಂತ ವ್ರತ ಒಂದು ನಿಯಮ ಹಿಂಗೆ ಹಿಡಿದ್ರು ದಿನ ಮಾಡ್ತಿದ್ರು ಮಾಡೋ ಪ್ರಸಂಗ ಏನಾಯ್ತು ಅಂತ ಕೇಳಿದ್ರೆ ಆ ಹೆಣ್ಮಗಳಿಗೆ
ಅವತ್ತು ಸ್ವಾಮಿಯವರು ಸಿಗ್ಲಿಲ್ಲ. ಮತ್ತು ಒಂದು ಗುಡಿಯಾಗ ಯಾರ ಬಂದ್ರೆ ಗುಡಿಯಾಗ ಬಂದ್ರು. ಗುಡಿಯಾಗ ಬರೋದ ತಕ್ಷಣ ಏನಾಯ್ತು ಅಂತ ಕೇಳಿ ಒಬ್ಬರು ಮಹಾತ್ಮರು ಕುಂತಿರು. ಅವ್ರು ಯಾತ್ರಾ ಮಾಡ್ಕೊಂಡು ಬಂದು ಕುಂತಿರೋ ಕೂತು ಪ್ರಸಂಗದಾಗ ಏನಾಯ್ತು ಅಂತ ಕೇಳಿದ್ರೆ ಅವ್ರಿಗೆ ಹೋಗಿ ಭಿನ್ನ ಕೊಟ್ಟರು. ಒಂದು ವ್ರತಾನೇ ಮಾಡೋಣ, ನೀವು ಬರ್ಬೇಕಂದ್ರೆ ಅವ್ರನ್ನ ಬರ್ತೀನಿವ ಕರೆಯಲ್ಲ, ನಾ ಹೇಳ್ದಂಗೆ ಭಿನ್ನ ಮಾಡ್ಬೇಕು, ನಾ ಹೇಳ್ದಂಗೆ ನೀವು ಪ್ರಸಾದ ಮಾಡ್ತೀನಿ ಮನೆ ಊಟಕ್ಕೆ ಬರ್ತೀನಿ ಅಂತ ಅವ್ರದ್ದು. ಆಗ್ಲಿ ಹೇಳಿ ಏನ್ ಮಾಡೋದ್ರಿ ನೋಡುವ, ನಾವ್ ಹೇಳ್ದಂಗೆ ಮಾಡ್ಬೇಕು, ನಾವ್ ಹೇಳ್ದಂಗೆ ನಡಿಬೇಕು. ಹೇಳಿ ನಿನ್ ಮನೆಗೆ ಬಂದು ಜಳಕ ಪೂಜೆ ಮಾಡ್ಕೊಳಕ್ಕೆ ನಮಗೆ ಬೇಕಾಗಿರು ನಾವು ನುಚ್ಚಿನ ಮೇಲೆ ಬಾಳ್ಸಿವಾದ ನುಚ್ಚು ಪ್ರಸಾದ ಮಾಡಬೇಕು ಅಂತ ಹೇಳಿದ್ರು. ಅವಾಗ ಆಯ್ತು, ಅವಾಗಿ ಜಳಕ ಪೂಜೆ ಮಾಡಿ ಅಡಿಗೆ ಮಾಡಿ ನುಚ್ಚು ಇದು ಕಾಪಲಿ ಅಂದ್ರೆ ನುಚ್ಚಿನ ಗಡಿ ನುಚ್ಚು ಉಣಲ್ಲ ಯಾರು, ನುಚ್ಚು ಅಂದ್ರೆ ಗೊತ್ತಿಲ್ಲ, ಬರೀ ಅದೇ ಅನ್ನ ಉಣೋದು ಪಾನ ಉಣೋದು ಕೈ ಕಾಲು ಮಾಡ್ಕಾಲು ಬ್ಯಾರಿ ಮಾಡ್ಕೊಂಡು ನಮ್ದು ಏನು ಸತ್ತು ಇಲ್ಲ ತತ್ತು ಇಲ್ಲ ರಜೆ ರುಚಿ ಇಲ್ಲ, ಎಲ್ಲ ಗಂಜಿ ವಾಕ್ ಹೆಚ್ಚಾಗ್ಯಾರ. ಯಾವಾಗ ನುಚ್ಚು ಮಾಡ್ಕೊಂಡು ಕೂತ್ರು ಅವ್ರಿಗೆ ಕರ್ಕೊಂಡು ಬಂದ್ರು. ಕರ್ಕೊಂಡು ಬಂದ ಬಳಿಕ ಅವ್ರಿಗೆ ಜಳಕ ಪೂಜೆ ಮಾಡಿ ಯಥಾ ಪ್ರಕಾರ ಪೂಜೆ ಆಯ್ತು. ನುಚ್ಚು ಅವ್ರಿಗೆ ಉಣಿಸ್ಬೇಕಂತ ತಾಟ್ನಾಗ ಹಿಡಿದು ಬಂದ್ರು. ಅವ್ರಂದ್ರು ಬಂದು ಹೇಳಿದ್ರು, ತಂಗಿ ನಾ ಹೇಳ್ದಂಗ ನೀ ವ್ರತ ನೇಮ ನಾ ಹೇಳ್ದಂಗ ಭಿನ್ನ ಮಾಡ್ತೀನಿ ಅಂದ್ರ ನಿನ್ನ ಮನೆಗೆ ಬರ್ತೀವಿ ಅಂತ ಹೇಳಿದ್ರು. ಅದೇ ರೀತಿಯಾಗಿ ಅವ್ರು ಹೇಳಿದ ಬಳಿಕ ಅವ್ರ ಮನೆಯಾಗ ಬಂದು ಕುಂತ ಬಳಿಕ ತಾಟ್ನಾಗ ನುಚ್ಚು ಬಡಿಸಲು ಬಂದು ಹೋದಾಗ ಆ ಗುರುಗಳಂದ್ರು, ತಂಗಿ ನೀನು ನಾವು ನಿಲ್ಲುತ್ತೀನಿ ಮ್ಯಾಗ ಕಡಿ ನಿಂತರು, ಅಲ್ಲೇ ಪೂಜಾ ಕೂತ್ರು ಮುಗಿಸಿ ನಿಂತು ಬಳಿಕ ಅವ್ರು ಹೇಳ್ತಾರ ಹೆಣ್ಮಗಳಿಗೆ ಆ ನುಚ್ಚಿನಗಳಿಗೆ ಇರ್ತಂದು ನಮ್ಮ ತಲೆ ಮೇಲೆ ಇಡುವುದು. ಆ ಹೆಣ್ಮಗಳಂದ್ರು, ನೀವು ಗುರುಗಳು ಜಂಗಮರಿದ್ದೀರಿ, ಕೆಳಗೆ ಕೂಡ್ರಿ, ನೀವು ತಾಟ್ನಾಗ ಪ್ರಸಾದ ಪಡಿಸ್ತೀನಿ ಅಂತ ಅವಳು. ಇಲ್ಲ ನಮ್ಮ ಅದೇ ನಾ ಹೇಳ್ದಂಗ ನೀ ಮಾಡ್ತೀನಿ ಅಂದ್ರೆ ನಿಮ್ಮ ಮನೆಗೆ ಬಂದೀವಿ, ನಿನ್ನ ಮನೆಗೆ ನಾ ಪಿಂದಕ್ಕೆ ಬಂದಿದ್ರೆ ನಾ ಹೇಳ್ದಂಗ ಮಾಡ್ತೀನಿ ಅಂದ್ರೆ ಬಂದೀವಿ, ಹಂಗಿದ್ರೆ ಮಾಡು ವಾಲಂದ್ ಹೋಗ್ತೀನಿ ಅಂದ್ರು. ತಮ್ಮ ತಗೋರ್ಬೇಕು ಕೂಡಿ ಕೂಸ್ಕೊಳ್ಳಿ ಲಕ್ಷ್ಮಿ ಇಲ್ಲ ನಾ ಏನ್ ನಿಂದಿರ್ತೀನಿ ಅಂತ ತಲೆ ಮ್ಯಾಲ ಇಡೋದು. ಏನು ಗಂಟ ಎಲ್ಲ ಗಂಟಿನ ಮೇಲೆ ಜೀವ ಗಂಟಲ್ಲ, ಮುಚ್ಚಿನ ಗಡಿಗೆ ತಲೆ ಮ್ಯಾಲ ಇಡೋದು ಜಂಗಮರು ಗುರುಗಳು. ಇಡೋದೇಗೆ ಹೊಲ ಬರಂಗಿಲ್ಲ, ಆಯ್ತು ತಲೆ ಮ್ಯಾಲ ಇಟ್ಟರು. ಬಿಸಿಯಾದ ಮುಚ್ಚಿನ ಗಡಿಗೆ ತಲೆ ಮ್ಯಾಲ ಇಟ್ಟಿದ ತಕ್ಷಣ ಮತ್ತವ್ರು ಏನು ಬೇಕ್ರಿ ತಲೆ ಮೇಲೆ ಇಟ್ಟು ಬರಂಗಿಲ್ಲ, ತಲೆ ಮೇಲೆ ಇಟ್ಟರು. ಇಟ್ಟ ಮೇಲೆ ತಂಗಿ ಆ ಮೂಲೆಯನ್ನು ಮಡಿಕೆ ತಗೋ ಅಂದ್ರು. ಅವ್ರು ಮಡಿಕೆ ತಗೊಂಡು ಏನ್ ಮಾಡ್ರಿ ಅಪ್ಪ ಅಂದ್ರು. ಇಲ್ಲ ಮೊದಲೇ ಹೇಳಿ ನಾ ಹೇಳ್ದಂಗ ಮಾಡ್ತೀನಿ ಮಡಿಕೆ ಬಿದ್ದಕ್ಕೆ ಬಂದಿ ತಗೋ ಮಡಿಕೆ ತಗೊಂಡ್ರು. ಬಿದ್ದ ಮಡಿಕೆ 3 ಫೀಟಿನ ಮಡಿಕೆ ತಗೊಂಡು ತಂಗಿ ನನ್ನ ತಲೆ ಮ್ಯಾಲೆ ನುಚ್ಚಿನ ಗಡಿಗೆ ಮಡಿಕೆ ತಗೊಂಡು ಮ್ಯಾಗ ಹೊಡಿ, ತಲೆ ಮ್ಯಾಲೆ ನುಚ್ಚಿನ ಗಡಿಗೆ ಹೊಡಿ ಅಂದ್ರು. ಹೊಡಿ ಅಂದ್ರೆ ಯಾಕೆ ಅಂದ್ರು, ಅಪ್ಪ ಬಿಸಿಯಾದ ನುಚ್ಚು ಕುದಿಯುವ ನುಚ್ಚು ನಿಮ್ಮ ತಲೆ ಮ್ಯಾಲೆ ಇಟ್ಟು ಮಡಿಕೆ ತಗೊಂಡು ಹೊಡಿ ಅಂತ ಹೇಳಿದ್ರೆ ನನ್ನಿಂದ ಆಗಲ್ಲ. ನಾ ಹೊಡೆದಾಗ ನುಚ್ಚು ಮೈ ಮೇಲೆ ಬರ್ತದ, ನಿಮ್ಮ ಮೈ ಮೇಲೆ ಚರ್ಮ ಸುಡ್ತದ, ಚರ್ಮ ಕಿತ್ತದ. ಇದ್ರ ಭಿನ್ನಕ್ಕೆ ಯಾಕೆ ಕರೀನಿ, ಹಾಗಿದ್ರೆ ನನಗೆ ಯಾಕೆ ಕರಿ, ನಾ ಸುಮ್ಮ ಕುಂತಿದ್ ಬಿಡ ಕುಂತವನಿ ಕರ್ಕೊಂಡು ಬಂದಿನಿ, ನಾ ಹೇಳ್ದಂಗ ಮಾಡ್ತೀನಿ ಅಂದಿನಿ, ತಗೋ ಮಡಿಕೆ ತಗೊಂಡು ಹೊಡಿಯೋದು. ಅವಾಗ ಹೆಣ್ಮಗಳಂದ್ರು, ಹೇ ಪರಮಾತ್ಮ ನಾ ಇಷ್ಟು 3 ವರ್ಷ ಹೊರತಾ ಇದ್ದೀನಿ, ಜಂಗಮರಿ ಮನೆ ಕರ್ಕೊಂಡು ಹೊರತಾ ಇದ್ದೀನಿ ಮಾಡಿದ ಯಾಕೋ ನನ್ನ ಪರೀಕ್ಷೆ ಅದ. ಹೇ ಪರಮಾತ್ಮ, ಹೇ ಮಲ್ಲಯ್ಯ, ಹೇ ಜಗದೀಶ, ಹೇ ಜಗದುಡಿಯ, ಯಾಕೋ ನನ್ನ ಪರೀಕ್ಷೆ ಅದ ಅಂತ ವಿಚಾರ ಮಾಡಿ ಮನಸ್ಸಿನೊಳಗ ಪರಮಾತ್ಮ ನೆನಿತಾ ಮಡಿಕೆ ತಗೊಂಡು ಕಣ್ಣು ಮುಚ್ಚಿ ಮ್ಯಾಗಿರುವ ನುಚ್ಚಿನ ಗಡಿಗೆ ಆ ತಾಯಿ ಹೊಡಿತಾಳ. ಹೊಡೆದ ತಕ್ಷಣ ಹೇಳ್ತೀನಿ ನುಚ್ಚಿನ ಗಡಿಗೆ ಹೊಡಿತು, ಗಡಿಗೆ ಹೊಡೆದ ಮೈ ಮ್ಯಾಲ ಒಟ್ಟು ನುಚ್ಚು ಬಿತ್ತು ಅಂತ ನೀವೆಲ್ಲ ಕಲ್ಪನಾ ಮಾಡ್ತೀರಿ. ಆ ತಾಯಿ ನುಚ್ಚಿನ ಗಡಿಗೆ ಹೊಡೆದು ಮ್ಯಾಗ ಹೊಡೆದ ತಕ್ಷಣ ಹೇಳ್ತೀನಿ ಕಣ್ಣು ಮುಚ್ಚಿ ಕಣ್ಣು ತೆಳಗಿರುವ ಜಂಗಮನಿ ಇರಲಿಲ್ಲ, ಸ್ವಾಮಿ ಇರಲಿಲ್ಲ. ನುಚ್ಚು ಒಟ್ಟು ಗಡಿಗೆ ಎಲ್ಲ ಹೊಡೆದು ತುಕಡಿ ಎಲ್ಲ ಗಡಿಗೆ ಹೊಡೆದು ಬಂಗಾರ ಮುತ್ತು ರತ್ನಗಳಾಗಿ ಬಿದ್ದಿ ಒಟ್ಟು ಸ್ವಾಮಿಯ ಜಂಗಮಲ್ಲಿ ಇರಲಿಲ್ಲ. ಕಣ್ಣು ಮುಚ್ಚಿ ಕಣ್ಣು ತೆರೆಗೆ ಕಣ್ಣು ಮುಚ್ಚಿ ಕಣ್ಣು ತೆರೆಗೆ ಎಲ್ಲ ಆ ಜಂಗಮ ಮಾಯಾಗಿದ್ದ, ಮುತ್ತು ರತ್ನ ಎಲ್ಲ ಬಿದ್ದಿವು. ಹಾಗೆ ಕಣ್ಣು ಮುಚ್ಚಿ ಎಲ್ಲ ಕೊಟ್ಟ ನನಗೆ ಆಕಾಶವಾಣಿ ಆಯ್ತು.
ನೀನು ಮಾಡುವ 3 ವರ್ಷ ವ್ರತ, ನೀನು ಮಾಡ್ತಿರುವ ಈ ಜಂಗಮ ಭಕ್ತಿ, ಈ ಮಾಡ್ತಿರುವ ನಿನ್ನ ವ್ರತ ನೇಮ ನಿಷ್ಠೆ, ನಿನ್ನ ಗಟ್ಟಿತನ ಭಕ್ತಿ, ನಾನೇ ಸಾಕ್ಷಾತ್ ಪರಮಾತ್ಮನೇ ಜಂಗಮ ರೂಪನಾಗಿ ನಿನ್ನ ಮನೆಗೆ ಬಂದೀನಿ. ಆ ವ್ರತ ನೀನು ಪೂರ್ತಿ ಮಾಡಿದಕ್ಕೆ ಆ ಮೂರ್ತಿ ರತ್ನ ಕೊಟ್ಟೇನೆ. ನಿನ್ನ ಬಡತನ ಹೋಗಲಿ, ನೀ ಶ್ರೀಮಂತರಾಗಲಿ ಅಂತ ಆಶೀರ್ವಾದ ಮಾಡಿದ ತಾಯಿ, ತೆಗೆದುಕೋ ಮೂರ್ತಿ ರತ್ನ, ಸುಖಿಯಾಗಿ ಬಾಳು, ನೀನು ಶ್ರೀಮಂತರಾಗಲಿ ಆಶೀರ್ವಾದ ಮಾಡಿ ಅಂತ ಆಕಾಶವಾಣಿ ರೇಷ್ಮೆ ಸೀರೆ ಬಂತು. ಮೈ ಮ್ಯಾಲ ಮಾಸಿ ಬಂಗಾರ ಇಲ್ಲ, ಮೈ ಮ್ಯಾಲ ಕಿಲೋಗಟ್ಟಲೆ ಬಂಗಾರ ಕೊಡು. ಜೋಪಡಿ ಮನೆ ಇತ್ತು, ಮನೆ ಮ್ಯಾಲ ಮನೆ ಕಟ್ಟು, ಇಷ್ಟೆಲ್ಲ ಮತ್ ರೊಕ್ಕ ಬಂದ್ರೆ ಸುಮ್ ಕೊಡ್ತೀನಿ. ನೀವು ಅಲ್ಲ 10,000 ಪಗಾರ 10 ಲಕ್ಷ ಪಗಾರ ಸುಮ್ ಕೊಡ್ತೀರಿ, ಕೊಡೈತೆ ಬಂಗಾರ ತಗೊಳ್ಳಿ, ಮನೆ ಕಟ್ಟೆ ಹೊರ ತಗೊಳ್ಳಿ, ನಡೀತದೆ. ನೀವು ಜೀವ ಚಿಗುರು ಆಕಿ ಎಲ್ಲ ಮನೆ ಆಯ್ತು, ಬಂಗಾರ ಮನೆ ಮುಂದೆ ಕಾರ್ ಎಲ್ಲ ಆಯ್ತು. ಆಕಿ ಮನೆ ಪಕ್ಕದ ಒಬ್ಬಾಕಿ ಆಕಿ ಇದ್ರು ಕಲ್ಲಮ್ಮ ಅಂತ ಆಕಿ ಕೂಡ ಖಾಸ್ ಇರಕ್ಕೆ ಯಾವಾಗಲೂ ಆಕಿ ಅಂದ್ರು ಅಲ್ಲಿ ಬಾಗಮ್ಮ ಮನೆ ನೋಡ್ದ ವರ್ಷಿನಾಗ ಮನೆ ಮ್ಯಾಲ ಮನೆ ಕಟ್ಟದ್ರಿ, ಜೋಪಡಿ ಮನೆ, ಜೋಪಡಿಯಾಗ ಮನೆ ಆಗಿದ್ದ ಮನೆ ಕಟ್ಟು ಹೆಂಗ ಬಂತು? ಮೈ ಮ್ಯಾಲ ಮಾಸಿ ಬಂಗಾರ ಎಲ್ಲಿದ ಬಂತು? ಮನೆ ಮುಂದೆ ಕಾರ್ ತಂದು ಬಾರ್, ಮನಿ ಆಯ್ತು, ರೊಕ್ಕ ಆಯ್ತು, ಬಂಗಾರ ಆಯ್ತು, ಹೊಲ ಆಯ್ತು, ನೀವು ಅಂತ ತಿಳ್ಕೊಂಡ್ರಿ. ಹಿಂಗೆಲ್ಲ ವ್ರತ ಮಾಡಿದ್ರೆ ಹಿಂಗ ಪರಮಾತ್ಮ ನಾ ಜಂಗಮರಿಗೆ ವ್ರತ ಮಾಡಿದ್ದ, ಆ ವ್ರತ ಮಾಡಿದ ಇಷ್ಟೆಲ್ಲ ಪರಮಾತ್ಮನ ಕೊಟ್ಟಾನ. ಹಿಂಗ ನೇಮ ಗಂಡಗ ಪೂಜಾ ಮಾಡ್ತೀನಿ, ಜಂಗಮರಿಗೆ ಕರ್ಕೊಂಡು ಬಂದು ಉಳಿಸ್ತಿದ್ದ. ಹಿಂಗ ವ್ರತ ಮಾಡೋದು ಹಿಂಗೆಲ್ಲ ಸಿಕ್ಕದ ಅಂತ ಕಲ್ಲ ಹೇಳ್ತಕ್ಕಿ ಕಸಿ ಬಿಸಿ ಕಟ್ಟಿ ಕಡಿತಕ್ಕಿ ನಿದ್ದಿ ಹತ್ತಾಯ್ತು, ಸಿದ್ಧಿ ಬಿತ್ ಇದೇನು ದೊಡ್ಡದು. ಇನ್ನು ಜಂಗಮರಿಗೆ ಒಬ್ಬ ಸ್ವಾಮಿ ಕರ್ಕೊಂಡು ಉಳಿಸ್, ನಾನು ಶ್ರೀಮಂತ ಆಗ್ತೀನಿ, ನಾನು ಬಂಗಾರ ತಗಡ ಹಾಕ್ಬೇಕು, ಮೈ ತುಂಬ ಬಂಗಾರ ಆಕಿ ಬರೀ ತೊಲಿ ಹಾಕೊಂಡ್ಬೇಕು, 4 ತೊಲಿ ನಾ ಬಂಗಾರದ ತಗಡ ಹಾಕ್ಬೇಕಂತ ಆಕಿನೂ ಗಂಡಗ ಎಂದೂ ನಮಸ್ಕಾರ ಮಾಡ್ಲಾರ ಮುಗ್ಗುಲಿಗೇಡಿ ಹೆಣಗಳು ಹೇಳ ದರಿದ್ರ. ಗಂಡಗ ಮುಂಜಾನೆ ಏನು ನಿನ್ನ ಹೆಣ ಎತ್ತಿ ಹೇಳ ಪೂಜಾ ಮಾಡೋದ್ರಲ್ಲಿ ಪೂಜೆ ಮಾಡ್ತೀನಿ ಗಂಡ ಬೈಲಿ ಶುರು ಮಾಡೋದು. ಆ ಗಂಡಂದ ಎಂದೂ ನಮಸ್ಕಾರ ಮಾಡಿಲ್ಲ, ಎಂದೂ ಎಬ್ಸಲಾರ, ಇವತ್ತು ಯಾಕೆ ಎಬ್ಸಲಾರಿ ಹೇಳಾಕಿ ಮಕ್ಕಳ ಮನೆ ಭಾಗ ಮೇಳ ಏನದ ಗಂಡ ಎಬ್ಬಿಸಿ ನಮಸ್ಕಾರ ಮಾಡಿದ್ರ ಪುಣ್ಯ ಬರ್ತದ, ಗಂಟು ಸಿಕ್ತಂತ ಹೇಳ. ಅವ ಅಂದ್ರೆ ಭಾಳ ಚಲೋ ಆಯ್ತಿವ, ನಮಸ್ಕಾರ ಮಾಡಕ್ಕೆ ಎಂದೂ ನಮಸ್ಕಾರ ಮಾಡಾರ, ದಿನ ಬೈಯಾಕೆ ನಮಸ್ಕಾರ ಮಾಡೋದು. ಮುಂದ್ ಮತ್ತೆ ಹೇಳಿ ಇನ್ನೊಂದು ಹೇಳ, ಊರಾಗ ಸ್ವಾಮಿ ಕರ್ಕೊಂಡು ಪೂಜಾ ಮಾಡ್ಬೇಕು, ಇವತ್ತು ಗಜಗೌರಿ ಚಂಡಿ ಚಾಮುಂಡಿ ಬಾರ್ಲು ಸ್ವಾಮಿಗಳಾದ. ಆ ಊರಾಗ ಸ್ವಾಮಿಗಳು ಏನ್ ಬೇಕು? ಗುರುಗಳಿಗೆ ಕರೆ ಪದ್ಧತಿ, ಗುರುಗಳೇ ಬರ್ರಿ ಸ್ವಾಮಿಯರು ಬಾದ್ ಊರಾಗ ಹೋಗಿ ಮೊದಲೇ ಮೀರಿದ ಗಜಗೌರಿ ಬಾದ್, ಏ ಸ್ವಾಮಿ ನಮ್ಮ ಮನೆಗೆ ಊಟಕ್ಕೆ ಬರ್ರಿ. ಅವ ಯಾಕೆ ಬರ್ಬೇಕು ಅವ್ರ ನಿಮ್ಮ ಮನೆಗೆ? ಎಂದೂ ಕರೆದಿಲ್ಲ, ನೀವು ನಮ್ಮ ಮನೆಗೆ ನಾಟಕ್ಕೆ ಬಂದಿಲ್ಲ, ನಾ ಬರ್ಲ, ನೀವು ಬರ್ಲ ಅಂದ್ರೆ ಊರಾಗಿಲ್ಲ ಅಂದ್ರೆ ಇದೇನು ಗೊತ್ತು ಹೋಯ್ ಮಾರಯ್ಯ, ಇವ್ರು ಹೇಳ್ತೀನಿ ಇಂಥ ಹೆಣ್ಗಳು ಏನ ಅಂದ್ರೆ ನೀ ಯಾರು ತೊಗೊಂಡ ನಾನು ಊರಿಗೆ ಮೀರಿದ ಹೆಣ್ಬವ್ರು, ನನ್ನ ಎದುರು ಹಾಕೊಂಡ ಯಾರು ಊರಾಗ ಉಳಿಸಿಲ್ಲ, ನಿನಗೂ ಇಲ್ಲಿ ಊರಾಗಿಲ್ಲ, ಬರಬೇಕು ಅದು ಊರಾಗಿರ್ಬೇಕು, ಇಲ್ಲ ಊರು ಖಾಲಿ ಮಾಡ್ತೀನಿ ಅಂದ್ರೆ ಇದೇನ ಮತ್ತೆ ಮಾಡಿ ಗಿರಾಕಿ ಅಂತ ಆಗ್ಲಿವ ಬರ್ತೀನಿ ಅಂದವ. ಬರ್ತೀನಿ ಅಂದ್ರ ಮತ್ತೆ ಹೇಳೋದಕ್ಕೆ ನೀ ಬರ್ತೀನಿ ಅಂದ್ರೆ ಹೋಳಿಗೆ ಮಾಡಿ ದುಗ್ಗಿ ಚಪಾತಿ ಮಾಡಿ ಮಾಡಂಗಿಲ್ಲ. ನಾ ಏನು ಮಾಡಿದ್ದು ದುಗ್ಗಿರಿ ಏನ್ ಚಪಾತಿ ಮಾಡಿದ್ರು ಏನ್ ಮಾಡಿದ್ರು ಇಲ್ಲೇ ಇದ್ದಿಲ್ಲ, ಏನ್ ಮಾಡಿದ್ರಿ ನುಚ್ಚ ಅಕ್ಕಿ ನುಚ್ಚ ಕಾಸ್ಟ್ ಕೂತಿ ತಂದೆ ಸ್ವಾಮಿಯರಿಗೆ ಜಳಕ ಆಯ್ತು, ಪೂಜೆ ಆಯ್ತು, ತಾಟ್ನಾಗ ಇಡಬೇಕು, ನೀಡುವಂತ ಪಾಪ ಅಂದ್ರೆ ವಯಸ್ಸಾಗಿ ತಾಟ್ನಾಗ ನೀಡದವ ಸ್ವಾಮಿಯವರೇ ಗೆಟ್ಟ ಕಡಿದಿದ್ರಲ್ರಿ ಯವ್ವ ನಾ ಕೂತು ಹೋಗ್ತೀನಿ ಯವ್ವ ವಯಸ್ಸಾಗ್ಯದ ಏನಿಲ್ಲ ಯಾಕೆ ಯಾಕಂದ್ರೆ ಅದ ಇದು ಭಿನ್ನ ಹಿಂಗ್ಯದ ಆಮ್ಯಾಕಿ ಇದು ಭಿನ್ನ ಹಿಂಗ್ಯದ ನಿಂತ ಬೆಳಕ ನುಚ್ಚಿ ಕಡೆ ತೆಲ್ಲ ತಗೊಂಡು ನಾ ಏನ್ ಮಾಡಿ ಎಷ್ಟು ರೂಲ್ಸಲ್ಲಿಡು ಅನ್ನ ಏನು ಮಾಡಿದ್ರು ಓದ್ತೀನಿ, ನೀವು ದಕ್ಷಿಣ ಕೊಟ್ಟು ತಗೊಂಡು ಮನೆಗೆ ಹೋಗ್ತೀನಿ ಅಂತ ಅಮ್ಮ ಹೇಳಿಲ್ಲ ಇಟ್ಟು ತಕ್ಷಣ ಒಣಗಿ ಹೇಳ ಮುಂದಿನ ಕತಿ ಒಣಗಿ ತಗೊಂಡು ಹೊಡಿ, ಏಯವ್ವ ಒಣಗಿ ಬೇಡ ನುಚ್ಚು ಬೇಡ ಹೋಗ್ತೀನಿ, ಹಾಗೆ ಹೋಗ್ತೀನಿ ಅಂತ ಹೋಗ್ಬಿಡಾಗಿಲ್ಲ ಪಾಪ ಅದೇ ಹೋಗ ಸಾಲಪ್ಪ ಇದ್ದವ ವಯಸ್ಸಾದ ಮುಂದೆ ಸಾಲು ಒಬ್ಬ ಮನುಷ್ಯ ಅವ ಅಂದ ಏವ ನಾ ಎಲ್ಲರ ಮನೆ ಭಿಕ್ಷೆ ಹೋಗ್ತಿದ್ದೆ, ನುಚ್ಚುನೂ ಬೇಡ ನೀನು ಒಣಗಿನೂ ಬೇಡ, ನಾ ಹೋಗ್ತೀನಿ ಅವ ಸಾಧು ಮಹಾರಾಜನ ಏನಿಲ್ಲ ಸಾಧು ನೀ ಸ್ವಾಮಿ ಸುಮ್ಕೊಟ್ ಸಾಧು ಸುಮ್ಕೊಟ್
ನಾನು ಒಣಗಿತ್ತು ನ್ಯಾಯ ಕೊಡಿಯಲ್ಲಿ ಯಾವ ನಿನಗ ನೀವು ಹೊಡೆಯಲ್ಲ ಅಂದ್ರೆ ಸಿಗಂಗಿಲ್ಲ ಏನು ಹೊಡಿ ಹೊಡಿ ಅಂದಾಗ ಯಾವ್ದಾದ್ರು ಹೊಡಿ ಅಂತ ಹೇಳ್ಬೇಕಲ್ಲ ಹೊಡೆಯೋದು ಹೇಳ್ತೀನಿ ರೀ ಮರೇನು ಸಾಧು ಪಾಪ ಬಂದು ಊರಾಗ ಉಳಿದವ ಏನೋ ಪರೂರ್ ಬಂದು ಉಳ್ದವ ಅವ್ರ ಸ್ವಾಮಿನಲ್ಲ ಉಳವ ಎಲ್ಲಿದೋ ಬಂದು ಸಾಧು ಊರಾಗ ಉಳ್ದಾನ ಪಾಪ ತಿಂಗಳು ಯಾಕಾಯ್ತು ಉಳ್ದಾನ ಅವ ಒಲ್ಲೆವ್ವ ಇರ್ಲಿಲ್ಲ ನುಚ್ಚಿನ ಗಡಿಗೆ ನೆಟ್ಟ ಒಣಗಿದ್ದು ಹೊಡಿ ಅಂದಾಗೆ ಹೊಡೆದು ಹೇಳ್ತಿದ್ರಿ ಈಕಿ ಹೊಡೆಯೋದ್ನ ಏನು ನನಗೆ ಗಂಟು ಸಿಕ್ತು ಬಂಗಾರ ಸಿಕ್ತು ಮೂತ್ತು ಸಿಕ್ತು ರೊಕ್ಕ ಹೊಡೆದು ನುಚ್ಚಿನ ಗಡಿಗೆ ಹೊಡೆಯಿತು ನುಚ್ಚು ಮೈ ಮ್ಯಾಲ ಸಾಧನ ಮೈ ಮ್ಯಾಲ ಬಿತ್ತು ಯವ್ವ ನಾ ಸಾಯ್ತೀನಿ ಚಿಡ್ಪಡಿಸ್ತ ತೆಳಗ್ ಬಿದ್ದ ಮೈಯೆಲ್ಲ ಚರ್ಮ ಕೆದ್ದು ಇಟ್ಟೆಲ್ಲ ಆಗದಾಗೆ ಅದು ಗಂಡ ಬಂದದು ಮುಂಜಾನೆ ಮನೆಗೆ ಹೊರಗೆ ಹೋಗಿದ್ ಗಂಡ ಗೋಲಿ ಗುಂಡದ ಜಾಲಿ ತುಂಡ ಅಂತ ಗಂಡ ಮನೆಗೆ ಬಂದು ಏನ್ ಮಾಡಿದ್ರಿ ಅಂತ ಕೇಳಿ ಭಾಗ ಮೇಲೆ ಏನು ಹಿಂಗ ಸ್ವಾಮಿ ಸಾಧು ಕರ್ಕೊಂಡು ಬಂದು ಮುಚ್ಚಿನ ಗಡಿಗೆ ಹೊಡೆದು ಅವನಿಗೆ ಉಳಿಸ್ತಾರ ತಿನ್ನಿಸ್ತಾರ ಗಂಟು ಸಿಕ್ಕು ಹೇಳ ಎಲ್ಲ ಹೇಳೋದು ಮಾಡಿ ನಿನ್ನ ತೆಲಿ ಕಟ್ಟಿರಿ ನಿನ್ನ ಬಿಗದು ಬಿಲ್ಲಾರಿ ಅಕ್ಕಿ ಮಾಡ್ಯಾಳಕ್ಕಿ ಭಾಗಮ್ಮ ಅಕ್ಕಿ ಭಕ್ತಿ ಅಂತ ಅಕ್ಕಿ ಮುತ್ತು ರತ್ನ ಸಿಕ್ಕಾವ ನೀನು ಭಕ್ತಿ ಇಲ್ಲದ ಕೌಂಟ ಭಕ್ತಿ ಗಂಡಿಗೆ ಹಣ ಎತ್ತಿ ಅಂತ ಬೈದಾಕಿ ನಿನಗೆ ಶಿವ ನಡಿ ಮತ್ತೆ ದಂಡ ಕೂಡ ಮತ್ತೆ ಸಾಧು ಮಾರದ ಕರ್ಕೊಂಡು ದವಾಖಾನೆಗೆ ಹಾಕಿ 10-20 ಸಾವಿರ ದಂಡ ಕೊಟ್ಟು ಮೈ ತಣ್ಣಗೆ ಆಯ್ತು ಹೀಗೆ ಮಾಡ್ಯಾವ ಅದಕ್ಕೆ ಕೇಳೋ ತಾತ್ಪರ್ಯ ಮಗ್ಗ ಹುಟ್ಟಿದ ಅಂಬಾಬಾಯಿ ಗುಡಿ ಅಂತ ಹೇಳಿ ನಿಮ್ಮ ಮನೆಗೆ ಬರ್ತಾಳ ಇಲ್ಲದ್ರಾಕಿ ಬರಗಿಲ್ವ ಅಲ್ಲೇ ಇಲ್ಲ ಅಂತ ಅದಕ್ಕ ಹೇ ಬರಟ್ಟಿ ಮಲ್ಲಮ್ಮ ಅಂತ ಗಟ್ಟಿ ಭಕ್ತಿ ಮಾಡಿ ಅಂದ್ಕೊಂಡು ಶ್ರೀಗಿರಿಯ ಮಲ್ಲಯ್ಯ ಆಕಿನ ಮನೆಗೆ ಅಂಬುಲಿ ಉಳ್ಳಕ್ಕೆ ಬಂದ ಇವೆಲ್ಲ ಕೇಳ್ತೀರಿ ಮುಂದೆ ಬರ್ತದ ಅದಕ್ಕೆ ಅಂತ ಭಕ್ತಿ ನಿಮ್ಮೊಳಗೆ ಬರಬೇಕು ಗಟ್ಟಿ ನೀವು ಗಂಡನ ಮೇಲೆ ಎಷ್ಟು ಪ್ರೇಮ ಅಂಬ ಮೇಲೆ ಗಂಡನ ಮೇಲೆ ಎಷ್ಟು ಪ್ರೇಮ ದೇವ್ರ ಮೇಲೆ ಪ್ರೇಮ ಮಕ್ಕಳ ಮೇಲೆ ಎಷ್ಟು ಪ್ರೇಮ ದೇವ್ರ ಮೇಲೆ ಪ್ರೇಮ ಇರಲಿ ಗಂಡನ ಮೇಲೆ ಮಕ್ಕಳ ಮೇಲೆ ಎಡಗೈ ಇಡ್ರಿ ನೀವು ಸಂಸಾರ ತಿಳ್ಕೊಂಡು ಹ್ಯಾಂಗ ಭಕ್ತಿ ಮಾಡ್ಬೇಕಂದ್ರ ಸಂಸಾರದಾಗ ಹೆಂಗಿರ್ಬೇಕು ನಿಮ್ ಭಕ್ತಿ ಅಂದ್ರ ಎಡಗೈ ಸಂಸಾರ ಮೇಲೆ ಇಡ್ರಿ ಮಕ್ಕಳ ಮೇಲೆ ಹೆಂಡತಿ ಮೇಲೆ ಮಕ್ಕಳ ಮೇಲೆ ರೂಪಾಯಿ ಮೇಲೆ ಎಡಗೈ ಎಲ್ಲರೂ ಈ ನೋಡ್ತಾರೆ ಕೈ ಎಡಗೈ ಏನು ಒಂದೇ ಕೈ ಬಸವಣ್ಣ ಹೆಸರು ಕೈ ಎರಡವ ನಿಮ್ಗೆ ಎರಡವ ಕೈ ಎರಡು ಕೈದಾಗ ಏನು ಮಾಡಬೇಕು ಅಂದ್ರ ಎಡಗೈ ಸಂಸಾರ ಮೇಲೆ ಇಡ್ರಿ ಹೆಂಡತಿ ಮೇಲೆ ಮಕ್ಕಳ ಮೇಲೆ ಮಕ್ಕಳ ಮೇಲೆ ರೂಪಾಯಿ ಬಲಗೈ ನೋಡು ಆ ದೇವಿ ಮೇಲೆ ಇಟ್ರ ಆ ದೇವಿ ಕೃಪಾ ಆಗ್ತದ ಇಲ್ಲಂದ್ರೆ ಆಗುವುದಿಲ್ಲ ನೀವು ಕೂಸಿ ಬಲಿ ಕೂಸ ನೋಡಿರ್ಲಿಲ್ಲ ಟೈಗರ್ ನೀವು ವರ್ಷದ್ದು 4 ತಿಂಗಳು ಕೂಸು ಮಳಿ ಕುಡಿಯಾಕ ನೋಡ್ತೀರಿ ಕೂಸು ಲಕ್ಷ ಕೊಡ್ತೀರಿ ಯಾಕೆ ಹೇಳ್ತೀನಿ ನಿಮ್ಗೆ ದಿನ ಅನುಭವ ಹೇಳ್ತೀನಿ ಮಾತು ಕೂಸ ಎದಿ ಹಾಲು ಕುಡಿತದ ತಾಯಿ ಎದಿ ಹಾಲು ಕುಡಿತದ ಇನ್ನೊಂದು ಕೈ ಸುಮ್ಮ ಕೈ ಇಡ್ತದ ಹಾಗ ಸಂಸಾರ ಅಮೃತದ ಎದಿ ಹಾಲು ಕುಡಿತದ ಕೂಸ ಇನ್ನೊಂದು ಕೈ ತಾಯಿ ಎದಿ ಮೇಲೆ ಇಡ್ತದಂದ್ರ ಸಂಸಾರ ತುಂಬ ಇಡ್ರಿ ಅಪ್ಪ ಪೂಜೆ ಮಾಡಕ್ ಸಿಗ್ತಾವ ಅಪ್ಪನ ಗಂಟು ಹಾಳು ಮಾಡಕ್ ಸಿಗ್ತಾವ ಅಪ್ಪ ಗಂಟು ತಂದು ಕೊಡಕ್ ಸಿಗ್ತಾವ ಇವು ಸಂಸಾರ ಹಿಂಗ ಮ್ಯಾಗ ತೆಳಗ ಮ್ಯಾಗ ಅದಕ್ಕೆ ಇದು ಸಂಸಾರ ಸುಮ್ಮ ಎಡಗೆ ಇಡ್ರಿ ಬಂದಿನ ಇದ್ರಾಗ ಈ ಸಂಸಾರ ಕೊಳಕ ಸಂಸಾರ ಕಳಕ ಸಂಸಾರ ಸುಮ್ಮ ಎಡಗೆ ಇಡೋದು ಆದಟಾಯ್ತು ಬಾದಟಾಯ್ತು ದೇವ್ರ ಮೇಲೆ ಬರ ಇಟ್ಟು ದೇವ್ರು ಒಂದಿನ ನಿಮಗೆ ಎಷ್ಟು ಹಿಡಿತಾನ ನಿಮಗೆ ಸಂಸಾರ ಸುಖ ಕೊಡ್ತಾರ ಅನ್ನೋದು ಲಕ್ಷ ಕೊಡ್ರಿ ಹೇಮರೆಡ್ಡಿ ಮಲ್ಲಮ್ಮ ಬಲಗೈ ಮಲ್ಲಯ್ಯನ ನಿಟ್ಟು ಇವತ್ತು ಆಕಿನ ಪುರಾಣ ಆಗ್ಯದ ಪ್ರವಚನ ಆಕಿನ ದೇವ್ರ ಕೇಳ್ತೀವಿ ಅಂತ ಭಕ್ತಿ ನಿಮ್ಮೊಳಗೆ ಬರ್ಲಿ ಅಂತ ಹೇಳ್ತೀವಿ ಈಗ ಮುಂದಿನ ಕಾರ್ಯಕ್ರಮ ಸಂಚಾಲಕರು ಏನ್ ಹೇಳ್ತಾರೆ ಕೇಳಿದ್ರೆ ಹಾಡ್ತಾರೆ ಹಾಡುಗಳು ಪುರಾಣ ಬಾಯಿ ಕೊಟ್ಟಲ್ಲಿ ದೇವ್ರು ಯಾರಿಗೆ ಬಾಯಿ ಕೊಟ್ಟನ ಅವ್ರು ಜಯಕಾರ ಇಲ್ರಿ ನಾವು ಬಾಯಿಗೆ ಕೊಟ್ಟಿಲ್ಲ ಸುಮ್ಮನೆ ಇರ್ತೀವಿ ನಾವು ಮಾತಾಡಿ ಬರಲ್ಲ ಅಂತ ಸುಮ್ಮನೆ ದೇವ್ರ ಬಾಯಿ ಕೊಟ್ಟ ಎಲ್ಲರೂ ಜೋರ ಈಗ ನಾವು ಪಾರ್ಟಿ ಮಾಡಿದ್ರೆ ನಾವು ಎರಡು ಪಾರ್ಟಿ ಮಾಡ್ತೀವಿ ಆ ಪಾರ್ಟಿ ಬಸವೇಶ್ವರ ಮಹಾರಾಜರಿಗೆ ಕೇಳೋಗ ಇವ್ರು ಹೊಡೆದಾರ ಗಣಸಗಳು ಹೊಡೆದಿಲ್ಲ ಅಕ್ಕ ಬೆಳೆದು ಯವ ನಿಮ್ ಬಳಗ ಮಹಾದೇವಿ ಮಾತಾಗಿ ಇನ್ನು ಜಗನ್ಮಾತೆ ಅಪ್ಪ ಭವಾನಿ ಮಾತಾಗಿ ಮಾಡಿದವಳು ತಾಯಿಯಲ್ಲವೇ ನಮ್ಮ ತಾಯಿಯಲ್ಲವೇ ನವಮಾಸ ಗರ್ಭದಲ್ಲೊಂದು ನಾನ ಗರ್ಭದಲ್ಲಿ
ಗುಡಿಯಾಗ ಬಂದ ತಕ್ಷಣ ಹೇ ಮನುಷ್ಯನೇ, ನೀ ಹೆಣ್ಮಗಳಿರ್ಲಿ ಗಂಡ ನೀ ಗುಡಿಯಾಗ ಬಂದಿರಿ, ಯಾಕೆ ಬರ್ತೀರಿ ಗುಡಿಯಾಗ, ಯಾಕೆ ಬರ್ತೀರಿ ಗುಡಿಗೆ? ಅಲ್ಲಿ ಮನ್ಯಾಗ ಕೂಡ ಗುಡಿಗೆ ಯಾಕೆ ಬರ್ತೀರಿ? ಅವಾಗ ಶಿವನ ಗುಡಿಯಾಗ, ಬಸವನ ಗುಡಿಯಾಗ, ಯಾವುದೇ ಗುಡಿಗೆ ಹೋಗ್ತೀರಿ, ನೀ ಗುಡಿಯಾಗ ಹೊಂಟಿದ್ಯಾ, ದೇವ್ರ ದರ್ಶನ ಬೇಕಿಲ್ಲ, ದೇವ್ರ ಆಶೀರ್ವಾದ ಬೇಕಂದ್ರ ಏನ್ ಮಾಡ್ಬೇಕು? ಚಪ್ಪಲಿ ಹೊರ ಬಿಟ್ಟಿರಿ ಖರೆ, ಫೋನ ಮಾತಾಡ್ತಾ ಹೊಂಟಿರಿ, ಯಾವ್ದ ನೂರೆಂಟು ವಿಚಾರ ತಗೊಂಡು ಬರಬೇಡಪ್ಪ, ನಾನು ನೋಡಿ ತಿಳ್ಕೊಂಡು ದೇವ್ರ ಬಿಡಪ್ಪ ಕಾಲ ಅಂತ ಆಮಿ ಹೇಳಕತ್ತದ ಮನುಷ್ಯರಿಗೆ. ನಾನು ಆಮಿ ಸಿಕ್ಕ ನೋಡಿಲ್ಲ ಹೇಗಿರ್ತರಿ, ಮಾರಿ ಮುಂದ ಹಂಗ ಮಾಡ. ನೀವೆಲ್ಲರೂ ಹಳ್ಳದಾಗ, ಕೆರೆಗ, ಗುಂಡದಾಗ, ಬಾಯಾಗ ನೋಡಿ ಆಮಿ ಈಸ್ಕಾತ ಬರ್ತದ. ನೀವು ತುಗುಕ್ಕಂತ ಯಾವ್ದು ಕಲ್ಲ ಬಳಿ ಹೊಟ್ಟ ತಕ್ಷಣ ಏನ್ ಮಾಡ್ತದ? ಈಸ್ಲ ಅಡ್ಕದ ಇರ್ತದ. ಮ್ಯಾಗ ಕಲ್ಲ ಹೊಡೀರಿ, ಪಟಕ್ಕನೆ ಮಾರಿ ಒಳಗ, ಕೈ ಒಳಗ, ಕಾಲ್ ಒಳಗ ಕೂತ್ಬಿಡ್ದು ನೋಡಿ. ಅದ್ರ ಮ್ಯಾಲ ಕಾಲ್ ಇಡ್ರಿ, ಅದು ಸಾಯಂಗಿಲ್ಲ, ಅಟ್ಟು ಗಟ್ಟಿ ಅದ. ಅದ್ರ ಮ್ಯಾಲ ಚರ್ಮ, ಮ್ಯಾಗಿ ಹೊರಗೆ ಪರ್ರಿ ಅದ. ನಾನು ನೋಡಿ ನೀವು ಕಲ್ತ್ರಿ, ದೇವರ ದರ್ಶನ ಆಗ್ತಿಲ್ಲ, ಆಗಂಗಿಲ್ಲ. ಯಾಕಂದ್ರೆ ಗುಡಿಯ ಬರತ್ತ 108 ಚಿಂತಿ ಕೂಡ ಬರ್ತೀರಪ್ಪ. ನನ್ನಂಗಾದ್ರೆ ದೇವ್ರ ದರ್ಶನ ಆಗ್ತಾ ಅಂತ ಆಮಿ ಹೆಂಗದ, ಒಂದು ಏನಾದ್ರೂ ಕೂಡ ತನ್ನ ಒಳಗೆಲ್ಲ ಹೇಳ್ಕೊತಾರ. ಹಾಗೆ ನೀವು ಗುಡಿಯಾಗ ಬರುವಾಗ ಮನೆ ಚಿಂತೆ, ಮಕ್ಕಳ ಚಿಂತೆ, ರೊಕ್ಕದ ಚಿಂತೆ ಯಾವುದು ಎಲ್ಲ ತೆರೆ ಅಂತ ತೆಗೆದು ಗುಡಿಯಾಗ ಬಂದು ಹೆಂಗೆ ಕೈ ಜೋಡಿಸ್ತಿಲ್ಲ, ಕೈ ಅದಕ್ಕೆ ಮನುಷ್ಯನ ಎಲ್ಲ ವಾಸನೆ ಚಿಂತೆಗಳು ಬಿಟ್ರಿ ಅಂದ್ರ ಕೈ ಜೋಡಿಸಿ ದೇವ್ರ ದರ್ಶನ ಆಗ್ತದ. ಇಲ್ಲಾಂದ್ರೆ ಅನೇಕ ವಿಚಾರ ತುಂಬ್ಕೊಂಡು ಬರಬೇಡಪ್ಪ ಗುಡಿಯಾಗ. ಸುಮ್ಮನೆ ನಮಸ್ಕಾರ ಮಾಡ್ತೀವಿ ಹೋಗಿ ಏನಾಗದು? ನನ್ನಾಗ ನೀವೆಲ್ಲ ಕಣ್ಣು ಒಳಗ, ಕಿವಿ ಒಳಗ, ಕೈ ಒಳಗ, ಕಾಲ್ ಒಳಗ, ಮನಸ್ಸು ಒಳಗ, ಬಾಯಿ ಒಳಗೆ ಏನೂ ಇಲ್ಲದಂಗ ಆದ್ರಿ ಅಂದ್ರ ನಿಜವಾದ ದೇವ್ರ ದರ್ಶನ ಸಿಗ್ತಂತ ಆಮಿ ಗುಡಿಯಾಗ ಬರೋರಿಗೆ ಹೇಳ್ತದ. ಅದೇ ತಾತ್ಪರ್ಯ. ಅದಕ್ಕೆ ಅಂತ ಆಮಿ ಸುದೃಶ್ಯನಾಗಬೇಕು ಮನಸ್ಸಿನ ವಿಷಯ. ಅದೇ ರೀತಿ ತಾಯಿ ಹೇಮರೆಡ್ಡಿ ತನ್ನ ಗಂಡನ ಮನೆ ಒಳಗ ಆಕೆ ಅದೇ ರೀತಿ ಮಾಡ್ಯಾಳ ತಿಳ್ಕೊಳ್ಳಿ. ಅದು ಮಲ್ಲ ಬಂದ ಮನೆ ಆಕಿ ಯಾಕೆ ಆತಿ ಬೈದು ತೆರೆ ಹೆಂಗೆ ಮಾಡಿ ನೀವು ಆತಿ ಬಂದ್ರೆ ಯಾಕೆ ಆತಿ ಯಾಕೆ ಬೈಗಂತ ಕೇಳ್ತೀನಿ. ನಾ ತಂದಿನ ಹುಂಡ 10 ಲಕ್ಷ ಹುಂಡ ತಂದಿನಿ, 10 ಕಿಲೋ ಬಂಗಾರ ತಂದಿನಿ. ಈ ಸುಮ್ ಕೂಡು, ಇಲ್ಲಾಂದ್ರೆ ಮುರಿಯಾಗ ಕೂಡಿಸಿ ಹಾಕ್ತೀನಿ. ಹಾಗ ಹೇಮರೆಡ್ಡಿ ಮಲ್ಲಮ್ಮ ತನ್ನ ಬದುಕಿನ ಅತ್ತೆ ಮಾವ ಎಲ್ಲರಿಗೂ ಸಮಾನ ನೋಡ್ತಾ ದಿನ ಏನು ಮಾಡ್ತೀವಿ ಮನೆ ಒಳಗೆ ಇಟ್ಟುಕೊಂಡು ಆ ಮನೆ ಒಳಗ ಎಲ್ಲರಿಗೂ ಪ್ರೀತಿಯನ್ನು ಗಳಿಸ್ಕೊಂಡು ಇರ್ತಾ ಆ ತಾಯಿ ಮಲ್ಲಮ್ಮ ಹೀಗಿರುವಾಗ ಏನಾಯ್ತು ಅಂತ ಕೇಳಿದ್ರೆ ಆಕೆ ಮತ್ತಿರೋರೆ ಮನೆಯೊಳಗೆ ಏಟಿದ್ರು ಮಲ್ಲಮ್ಮಗ ಮನೆಯಾಗೆಲ್ಲ ಕೆಲಸ ನಾವೆಲ್ಲ ಮಾಡಕತ್ತೀವಿ. ಅವ್ರು ನೆಗೆಣಿದ್ರು ನಾಲ್ಕು ಮಲ್ಲಮ್ಮ ಒಬ್ಬರ ತಗೊಂಡು ಮನೆ ದೊಡ್ಡ ಮನೆ ರಡ್ಡಿ ಮನೆ ಮನೆಯಾಗ ತಾನ ಹಾಕಾನಕ ಎತ್ತು ಎಲ್ಲ ಸಂಭ್ರಮ ಇತ್ತು. ಅದಕ್ಕೆ ಏನಾದ್ರು ಮಾಡಿ ಈಗಿವಿ ಸೋಮ ಮನ್ಯಾಗ ಉಸು ಮನೆ ಕೆಲಸ ಮಾಡಿದ್ರೆ ನಾ ತಗೊಂಡು ಹೋಗಿ ಕೂಡ ಕಾಯ್ಬೇಕು ಹೋಗಿ ಯಾವುದು ಮಾಡಿ ಹೆಂಡಿ ಇಡ್ಲಿ ಕಾಯ್ಲಕ್ಕ ಹಟ್ಟಕ ಏನಾಗ್ಯಾರ ಅಂತ ಕೇಳಿದ್ರೆ ಎಲ್ಲಿಗೂ ಹೋಗ್ಯಾಳ. ಹೋಗಿ ಬರೋದ್ರೆ ಒಬ್ಬರು ಚೆಂಗಮ್ಮ ಬಂದಾರ. ಯಾರ ಮನೆಗೆ? ಮಲ್ಲಮ್ಮನ ಮನೆ. ಬಂದ ತಕ್ಷಣ ಒಬ್ಬರು ಚೆಂಗಮ್ಮ ಭಿಕ್ಷಾ ಬಂದಾರ. ಮಲ್ಲಮ್ಮ ಇಲ್ಲ ಮನ್ಯಾಗ. ಇವ್ರು ನಾಗರಿ ನೆಗೆಣಿದರು ಅತ್ತಿ ಇವರ ಅವ್ರ ಮಾವನ ಇಲ್ಲ, ತಾಯಿ ಮಲ್ಲಮ್ಮನ ಮನೆಯಾಗಿಲ್ಲ. ಅವ್ರು ಮನೆಗೆ ಬಂದಾರ. ಇವಾಗ ನಾವು ಹೊಸದಾಗ್ಯಾರ ಚೆಂಗಮ್ಮ ರೀತಿ ಊಟ ಮಾಡಿದ್ರೆ ಅಂತ ಕೇಳ್ತಾರೆ. ಮತ್ತೆ ಯಾರು ನಮ್ಮವ್ರಿ ರೊಟ್ಟಿ ಕೊಡ್ರಿ, ಒಂದಿಷ್ಟು ನೀರು ಕೊಡ್ರಿ, ಇಡ್ತಾರೆ. ನಾವೇನಾರ ಪ್ರಸಾದ ಮಾಡ್ರಿ. ಬಂದ ತಕ್ಷಣ ಅಂದ್ರೆ ಏನು ಬೇಕು ಹೆಣ್ಮಕ್ಳು ಮನ್ಯಾಗ ಮಲ್ಲಮ್ಮ ತಾಯಿ ಇದ್ರ ಅವ್ರಿಗೆ ಕರ್ಕೊಂಡು ಬಂದು ಉಳಿಸ್ತಿರು. ಭಾವ ಭಕ್ತಿ ಏನು ಗಂಟು ಕೊಟ್ಟಿದ್ದೇನೆ ಅವಾಗ ಸಾವು ಅಂದ್ರು. ಯಾವಾಗ ಗಂಟು ಕೊಟ್ಟಿಲ್ಲ, ನಾ ಭಿಕ್ಷುಕಾಗಿ ಬಂದೀನಿ, ನೀಡ್ರಿ ಒಂದಿಟ್ಟು ಪಟ್ಟಿ ಹೊಸಾಗ್ಯದ ಉಳ್ತಿ ನೀಡ್ದಾಗೆ ನೀಡಂಗಿಲ್ಲ. ನೀ ಯಾಕೆ ಬಂದ ಮನೆ ಹೋಗ್ ಯಾಕಂದ್ರೆ ಹೋಗು ಕಡ್ದು ನಾಲ್ಕು ತುಂಡಾತಿ ನಾ ಮನ್ಯಾಗ ನೀಡಂಗಿಲ್ಲ, ನೀ ಹೋಗು. ಇಲ್ಲಿಲ್ಲ ನಾನು ಹೊಸಾಗಿದ್ದೇವ, ನಾನು ನಿಮ್ಮ ಮನೆ ಬಿಟ್ಟು ಹೋಗಂಗಿಲ್ಲ, ನೀನು ಗಂಟು ಕೊಟ್ಟಿಲ್ಲ, ನೀನು ಹೋಗ್ತಾ ಇಲ್ಲ, ನೀಡಂಗಿಲ್ಲ, ಹೋಗು ಅಂತ ಬರೀ ಬೈಯೋದಲ್ಲ. ಕೆಟ್ಟ ಕೆಟ್ಟ ಶಬ್ದದಿಂದ ಆ ಭಕ್ತಿರುವ ಚೆಂಗಮ್ಮನಿಗೆ ಬೈಲಕ್ಕೆ ಶುರು ಮಾಡ್ತಾರ. ಬೈಯೋದಷ್ಟೇ ಅಲ್ಲ, ನೀಡಿಲ್ಲ ಮುಂದಕ್ಕೆ ಹೋಗಂಗಿಲ್ಲ, ನೀಡಿ ಕಾಮಮ್ಮ ನಾವು ನೀಡಂಗಿಲ್ಲ. ಎಟ್ಟು ಕೂತು ಹೊರಗೆ ಅಂಗದ ಬಿಸಿಲಾಗ ನಿಲ್ಲಿಸ್ಯಾರ. ಬಿಸಿಲಾಗ ನಿಲ್ಲಿಸ್ಯಾರ ನೀಡ್ತಾ ಇಲ್ಲ, ಯಾರು ನೆಗಡಿರಲಿಲ್ಲ. ಅದು ಹತ್ತಿ ಬಿಡಂಗಿಲ್ಲ.
ಹೋಗಿ ರಾಮ ನೀಡಾಗಿ ಇವ್ರ ಮರು ಕೂತ ಕಟ್ಟ ಅಂದ್ರು ಏವ ಹಂಗೆ ಯಾಕೆ ಮಾಡ್ತೀರಿ ನಾನು ಹೊಟ್ಟೆ ಹೊಸಗ್ಯದ ಎಲ್ಲಿ ನೀಡಿಲ್ಲ ನಿಮ್ಮ ಮನೆಯೇ ಕೇಳಿನಿ ಏನೋ ನಿಮ್ಮ ಮನೆ ದಾನ ಮನೆ ಅಂದಾರ ಊರಾಗ ರೆಡ್ಡಿಯವ್ರ ಮನೆ ನಿಮ್ಮ ಮನೆ ಬರಬ ರೆಡ್ಡಿ ಮನೆ ಅಂದ್ರ ಪುಣ್ಯದ ಮನೆ ದಾನದ ಮನೆ ಅಂತ ಹೇಳ ನಿಮ್ಮಂತ ದಾನ ಮನೆಗೆ ಏನ್ ನೀಡ್ತಾನೆ ಹೆಂಗವ್ವ ನಾನು ಹೊಟ್ಟೆ ಹೊಸಗ್ಯದ ನೀಡ ತವರು ನೀಡಲಾದ ಕೊನೆಗೆ ಏನು ಮಾಡುದು ಅಂತ ಕೇಳಿದ್ರೆ ಆ ಬಂದಿರುವ ಸಾಧುಗ ಹೆಡ್ಕಿನ ಚೆಂದ ಹೇಳು ದರ 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 ಎಳಿತಾರ ಬೆಂಕಿ ಅಂತ ಬಿಸಿಲಾಗ ಕೆಳಗೆ ಬೀಳ್ತಾನ ಯವ್ವಾ ನೀಡ್ರಿ ನೀವು ಪುಣ್ಯ ಬರ್ತದ ನೀಡಿ ನೀವು ಪುಣ್ಯ ಬರ್ತದ ನೀಡಿದ್ರು ಕೂಡ ನೀಡಂಗಿಲ್ಲ ಕೈ ಹಿಡಿದು ಜಗ್ಗಿ ಕರ್ಕೊಂಡು ಹೋಗ್ತಾರ ಆದರೂ ಹೋಗಿಲ್ಲ ತಾಮ ಕೊನೆಗೆ ಇವ್ರು ಮೂವರು ಹೆಣ್ಮಕ್ಳು ಅವ್ರಿಗೆ ಹೊಡಿತಾರೆ ನಾಲ್ಕನೇ ಹೊಡಿತಾಳೆ ಹೊಡೆದು ಅವ್ರಿಗೆ ಹೊರಗೆ ತಪ್ಪಿ ಬಿಡ್ತಾರ ಹೊಡೆದ ತಕ್ಷಣ ಅಲ್ಲಿ ಇಲ್ಲಿ ಬಿದ್ದು ಮೊಳಕಾಲು ಹೊಡಿತದ ಕೈ ಬರ್ತದ ಇವೆಲ್ಲ ಮಾಡಿ ಕೊನೆಗೆ ನೀಡಲಾರೆ ಕಳಿಸಿದ್ರು ಆ ಜಂಗಮ ಮನಸ್ಸು ನೋಯ್ತು ನಾ ಏನೋ ತಿಳ್ಕೊಂಡು ಬಂದಿದ ಈ ಮನೆ ಒಳಗೆ ಒಂದು ಹತ್ತದ ಈ ಮನೆ ಒಳಗೆ ಒಂದು ವ್ಯಕ್ತಿ ಇದ ನೀಡ್ತಾರೆ ಬಂದಿನಿ ಅವಳಿಲ್ಲ ಇವ್ರು ಇಟ್ಟು ನಾನು ತ್ರಾಸ ಕೊಟ್ಲ ತೊಂದರೆ ಕೊಡ್ತಾ ದುಃಖದಿಂದ ಹೋಗ್ತಾನೆ ಹೋಗಿ ಎಲ್ಲೋ ಒಂದು ಹಾಳು ಹೊಡ್ಯಾಕ ಕೂತು ಧ್ಯಾನ ಮಾಡ್ತದ ಕೂಡ್ತಾನೆ ಆಗ ಇವ್ರಿಗೆ ಮಾಡೇ ಬಿಡ್ಬೇಕಂತ ಅವನ ಮನಸ್ಸಿನೊಳಗ ಜಂಗಮ ಬರ್ತದ ಬಂದ ಬಳಿಕ ಕೊನೆಗೆ ಅದು ನೀಡಿಲ್ಲ ಏನೋ ಒಂದಿಟ್ಟು ನೀರು ಕುಡಿದೇ ದಿನ ಕಳೆದ ಜಂಗಮ ಮರುದಿನ ಇಕ್ಕಿಗೆ ಈ ಮಲ್ಲಮಗ ನಾನು ನೀವು ನಿಗದ ಹೊಸ ಮಂದಿ ಕೂಡಿ ಬೈತಾರ ನೀ ಅವತ್ತಂದ್ರ ಮತ್ತು ಮರುದಿನ ಅದೇ ಜಂಗಮ ಮತ್ತು ಬರ್ತಾರ ಇವತ್ತ ನೀಡ್ಯಾರು ನೀನು ನೀಡಿಲ್ಲ ಬೈದ್ರೆ ಇವತ್ತು ಅವ್ರ ಮನೆಗೆ ಮಲ್ಲ ಮನೆಗೆ ಇರ್ತಾಳ ಇವತ್ತು ನೀಡಲಿಲ್ಲ ಇವನ ಕೈ ಹಿಡಿದು ಒಳಗೆ ಕರ್ಕೊಂಡು ಬರ್ತಾಳ ಕರ್ಕೊಂಡು ಬಂದು ಅವ್ರ ಪಾದಕ್ಕೆ ನಮಸ್ಕಾರ ಮಾಡಿ ನೀಡಬೇಕಂತ ಹೋಗ್ತಾಳೆ ಅತ್ತಿ ನಾಳೆ ಅಂತಾರ ಏ ಮಲ್ಲಮ್ಮ ನೀನು ತವರು ನಿಂತಿದೆ ಸರಿ ನೀಡ್ಬೇಡ ಇವಾಗ ಜಂಗಮ ನಿಂದು ಬಂದ ನೀಡಿಲ್ಲ ಮತ್ತೆ ಹಾಕೊಂಡು ಹೋಗ್ ನೀಡಲ್ಲ ತಿಳಿದು ಮತ್ತೆ ಅತ್ತಿ ಹಾಗಲ್ಲ ಏನೋ ಜಂಗಮ ಬಂದಾನ ಪಾಪ ವಯಸ್ಸಾಗ್ಯದ ಮೃದುವಾದ ಮನುಷ್ಯ ಅದನ ನೀಡ್ಬಿಡಂಗಿಲ್ಲ ನೀ ಕೈ ಹಚ್ಕೋಸ್ಕೊಂಡ್ರು ಈಗ ಮಲ್ಲಮ್ಮ ಹೊಡೆದ್ರು ನೀನ್ ನೀಡ್ಬಿಡಂಗಿಲ್ಲ ನಿನ್ನ ಮನೆ ತಂದಿಲ್ಲ ನಮ್ಮ ಮನೆ ತಂದು ನೀನ್ ನೀಡ್ತಿ ನಿನಗೇನೋ ಚಲೋ ಹೆಣ್ಮಗಳ ತಿಳ್ಕೊಂಡು ಕರ್ಕೊಂಡು ಬಂದಿ ನೀ ದಾನ ಮಾಡಿದ ಹೋದ್ ಬಳಿ ಈಗ ಎಲ್ಲರೂ ಕೂಡ ಇರ್ತದೆ ಈಗ ನಮ್ಮ ಮನೆಯಾಗಿದ್ರೆ ಮಲ್ಲಮ್ಮ ನಮ್ಮ ಮನೆಯಾಗಿದ್ರೆ ದಾನ ಮಾಡ್ತಾಳ ಅತ್ತಿ ನೀವೆಲ್ಲರೂ ವಾದ ನೀಡ್ತಾ ಇದ್ದಿ ಯಾರಿಗ ಕರ್ಕೊಂಡು ಉಳಿಸ್ತಾಳ ಏನಾರ ಮಾಡಿ ಎತ್ತಿ ಕೊಡ್ತಾಳ ಮನೆ ಅಂದು ಅಕ್ಕಿ ದಾನ ಧರ್ಮ ಮಾಡಿ ನಮ್ಮ ಮನೆ ಎಲ್ಲ ಹಾಳು ಮಾಡ್ತಾಳ ಈಕಿಗೆ ಏನಾರ ಮಾಡಿ ಈಕಿ ಮನೆಯಾಗ ಇದ್ದಿದ್ದು ಉಳಿಸೋದು ದನ ಮೈಲಿ ಕಳ್ಸು ಈಕಿ ಇದ್ದಿದ್ದು ಉಳಿಸೋದು ದನ ಮೈಲಿ ಕಳ್ಸು ಅಂತ ಅತ್ತಿ ಕಿವಿ ಊದಿ ಅತ್ತಿ ಕಿವಿಯಾಗೆಲ್ಲ ಹೇಳಿ ನಾದನಿ ಹೊಲಗೆ ಒಂದು ಗುರುಸು ಹಾಕೊಡ್ತಾರ ನೀ ಅಲ್ಲೇ ಇರು ಊಟ ತಂದು ಕೊಡ್ತೀವಿ ಅಂತ ಹರಕು ಮುರಿದು ಸೀರಿ ಇದ್ದಿದ್ದು ರೊಟ್ಟಿ ಇದ್ದಿದ್ದು ರೊಟ್ಟಿ ಕೊಟ್ಟು ಹೊಲದಾಗೆ ಇರ್ಲಿಕ್ಕೆ ಹಾಕಿ ಕೊಡ್ತಾರೆ ಈಕೆ ಮನೆ ಆಗಿರ್ತದೆ ನಮ್ಮ ಮನೆಗೆ ಒಟ್ಟು ಖಾಲಿ ಮಾಡ್ತಾಳ ಮನೆ ಅಳಗಾಲ ಮಾಡ್ತಾಳ ಅಂತೇಳಿ ಹೊಲದಾಗೆ ಜೋಪಡಿ ಹಾಕಿ ಕೊಡ್ತಾರ ಅಲ್ಲೇ ಉಳಿತಾಳ ಗಂಡ ಅಂತ ಅಲ್ಲೇ ಉಳಿತಾರ ಊರು ಬಳಿಕೆ ಏನಾಯ್ತು ಮಲ್ಲಯ್ಯ ಈಕೆ ದನ ಮೈಸಿದಾಗ ಕೂಡ ತಾನು ಇದ್ದಿದ್ದು ತಿನ್ನಾಕಿ ಅತ್ತಿ ಮಾತ್ರ ಕಳಿಸಿ ಉಣಾಕಿ ತಿನ್ನಾಕಿ ದನ ಮೈಸಿದಾಗ ಕೂಡಾಕಿ ಆದ್ರೆ ಮಲ್ಲಯ್ಯ ಅವಕ್ಕೆ ಗುರುಸಲಿಗೆ ಬಂದ ಸಿಲಾಯಿ ಆ ಮಲ್ಲಿಗೆ ಎಷ್ಟು ನುಚ್ಚ ಇದ್ದಿದ್ದು ಉಣಬೇಕು ಅಂತ ಕುಂತಾಳ ಜಳಕ ಪೂಜೆ ಮಾಡಿ ಉಣಬೇಕು ಅಂತ ಕುಂತಾಳೆ ಭವತಿ ಬಿಚ್ಚಾಂದೆ ಅಂತ ಬಂದ ತಕ್ಷಣವೇ ಮಲ್ಲಮ್ಮ ಹೊರಗೆ ಬರ್ತಾಳೆ ನೋಡ್ತಾಳೆ ಗುರುವೇ ಅವೋ ಭಾಗ್ಯ ಒಳಗೆ ತರು ಅವ್ರ ಪಾದ ಪೂಜೆ ಮಾಡ್ತಾಳೆ ಅವಳಿಗೆ ಮೊದಲು ಸ್ನಾನ ಮಾಡಿಸಿ ಮೈಯೆಲ್ಲ ತಿಕ್ಕಿ ಸ್ನಾನ ಮಾಡಿಸಿ ಬಿಸಿನೀರು ಜಳಕ ಮಾಡಿ ಅವ್ರ ಪಾದ ಪೂಜೆ ಮಾಡಿ ಮಡಿ ಮೇಲೆ ಕೂಡಿಸಿ ಅವಳಿಗೆ ಇದ್ದ ಪ್ರಸಾದ ಅದು ನುಚ್ಚೆ ಇರಲಿ ರೊಟ್ಟಿನೇ ಇರಲಿ ಗುರುವೇ ನೀ ಪಟ್ಟಿದ ಪ್ರಸಾದ ತಂದಿ ಮಲ್ಲಯ್ಯ ಅವನು ತುಂಬಾ ನೀರು ತೆಗಿತಾ ತಾಯಿ ನಿಮ್ಮ ಭಕ್ತಿ ಅಂತ ಮಲ್ಲಯ್ಯ ಅವಳಿಗೆ ನೋಡ್ತಾನೆ ತಾಟ್ ನೋಡ್ತಾ ಖುಷಿ ಪಡ್ತಾನೆ ಖುಷಿ ಪಡ್ತು ಮಲ್ಲಮ್ಮ ನಿನ್ನ ಭಕ್ತಿ ಯಾರು ನೀಡಲಿಲ್ಲ ನನ್ನ ರಟ್ಟಿ ಹಿಡಿದು ನುಗ್ಸ್ಕೊಟ್ರು ಮಡ್ಕಾಲ್ ಹೊಡ್ಕೊಂಡಿ ಮೈಯೆಲ್ಲ ಬಾಸುಂದಿ ಬಂದಾಗ ಹೊಡೆದ್ರು ನೀನು ಮಾತ್ರ ಜೋಪಡಿ ಗುಡಿಸಲಾಗಿದ್ದು ನನಗೆ ಕರೆದಿಲ್ಲ ತಾಯಿ ನನ್ನ ಹಸಿರು ಒಡಲಿಗೆ ಅನ್ನ ಕೊಟ್ಟಿದ್ದು ತಾಯಿ ಏನು ಬೇಕು ಹೊರಗೆ ಕೇಳು ಅಂತ ಕೇಳ್ತಾನೆ ಮಲ್ಲಯ್ಯ ನನಗೇನು ಬೇಕಾಗಿರ್ತಂದಿ ದಿನಾ ಬಾ ನೀ ದಿನಾ ಬಾ ನನಗೇನು ಹೊರ ಬೇಡ
ನೀ ಬಾ ದಿನ ಅವ್ರು ನೀ ಬಾ. ಮಲ್ಲಯ್ಯ ಒಂದು ಮಾತು ಹೇಳ್ತಾನ, ನಿಮ್ಮ ಅತ್ತಿ ನಿಮ್ಮ ನಾಲ್ಕರಿಗೆ ನನಗ ನೋವು ಮಾಡ್ಯಾರ. ಅವ್ರಿಗೆ ಹೇ ದೇವ್ರೇ ನೀ ಸರ್ವ ಕರುಣಾಮಯಿ, ದುಃಖಿಗಳಿಗೂ ಎತ್ತಿ ಕೊಡ. ನೀ ದುಃಖಿಗಳಲ್ಲಿ ಕಷ್ಟ ಕೊಟ್ಟರೆ ಕೂಡ ಸಮಾನ ನೋಡುವ, ನಿನ್ನ ಸಮಾನ ದೃಷ್ಟಿ ಅದ. ಬ್ಯಾಡ ತಂದಿ ಯಾರಿಗೆ ಶಾಪ್ ಕೊಡ್ಬೇಡ ಅಂತ ಮಲ್ಲಮ್ಮ ಅಂತ. ಅಲ್ಲ ಮಲ್ಲಮ್ಮ, ನಿನಗ ರುಚಿ ಕೊಟ್ಟಾರ, ತುಕುಳಿ ರೊಟ್ಟಿ ಕುಳ್ಳಗತ್ತಾರ, ಗುಡಿಸಲಾಗಿಟ್ಟಾರ, ನಿನಗೆ ಹರಕ ಬಟ್ಟಿ ಕೊಟ್ಟರು ಕೂಡ ಅವ್ರನ್ನ ದಯ ಮಾಡ್ತಿ. ಆದ್ರೆ ನನ್ನ ಮನಸ್ಸಿಗೆ ನೋವು ಮಾಡೋದು ಅವ್ರನ್ನ ಪೂರ ಮಾಡಿ. ಇನ್ನೊಮ್ಮೆ ಅವ್ರ ಮನೆಗೆ ಹೋಗ್ತೀನಿ, ಭಿಕ್ಷಾ ಬೇಡ್ತೀನಿ, ಅವಾಗ ಅವ್ರ ಪರೀಕ್ಷೆ ಮಾಡಿ ಚಪಾತಿ ಪೂರ್ತಿ ಮಾಡ್ತೀನಿ ಅಂತ ಮಲ್ಲಯ್ಯ ಅಂದ. ಅವಾಗ ದೇವಿ ಬ್ಯಾಡ ಅಂತ ಹೇಳ್ತಾಳ. ಆದ್ರೂ ಕೂಡ ಮಲ್ಲಯ್ಯ ಮತ್ತೆ ಪುನಃ ಅವ್ರ ಮನೆಗೆ ಹೋಗಿ ಭಿಕ್ಷಾವಾದ ಏನಾಗ್ತದೆ ಘಟನೆ ಅನ್ನೋದು ಕೂಡ ಅದು ನಾಳೆ ಹೇಳಮಿ. ಅಂತ ಮಲ್ಲಯ್ಯ ಅಂತ ನಂಬಿದವರಿಗೆ ಬೇಡಿ ಕೊಡ್ತಾನೆ. ಮಲ್ಲಯ್ಯನ ಅವಳ ಜೋಪಡಿ ಗುಡಿಸಲಿದ್ದರು ಕೂಡ ಬಂದು ಅಕ್ಕಿ ನುಚ್ಚ ಅಕ್ಕಿನ ಭಾವಕ್ಕ ತುಕುಡಿ ರೊಟ್ಟಿ ತುಳುಕು ರೊಟ್ಟಿ ಊಟ ಮಾಡಿ ಅವ್ರಿಗೆ ಆಶೀರ್ವಾದ ಮಾಡ್ಯಾರ. ಹೃದಯ ಭಕ್ತಿ ನೋಡ್ತಾನ ಪರಮಾತ್ಮ. ಮನಿ ನೋಡಂಗಿಲ್ಲ, ಅಂತಸ್ತು ನೋಡಂಗಿಲ್ಲ, ನಮ್ಮ ಶ್ರೀಮಂತಿಕೆ ನೋಡಲ್ಲ ದೇವರು. ನಮ್ಮ ಮನಸ್ಸನ್ನು ಭಾವ ಇತ್ತು ಅಂದ್ರೆ ನೀವು ಕೂಡ ಇವತ್ತು ನೀವಾದ್ರೂ ಕೂಡ ಹೃದಯ ಬಿಚ್ಚಿ ಆ ದೇವಿಯಾಗಿ ಪರಮಾತ್ಮ ಭಾವದಿಂದ ಭಕ್ತಿ ಮಾಡಿದ್ರ ಆ ದೇವ್ರು ಹೊಳಿತಾನೆ. ಭಾವ ಇಡಲು ದೇವ್ರು ಹೊಳೆಯಂಗಿಲ್ಲ. ಅಂತ ಭಕ್ತಿ ಆ ಪ್ರಾಣಾಚಾರ. ಅದಕ್ಕೆ ನೀವೆಲ್ಲರೂ ನಾಳಿನ ದಿವಸ ಅಂತ ಮಲ್ಲಮಾಂಬೆ ಏನ್ ಮಾಡ್ತಾಳೆ, ದನಗಳ ಕಾಯಕದ ಆ ಜಂಗಲ್ ಅರಣ್ಯದೊಳಗ ಗೂಟದೊಳಗ ಅಲ್ಲಿ ಏನು ಪವಾಡ ಆಗ್ತದೆ ಮಲ್ಲಮ್ಮ ಎಂತ ಘಟನೆ ಮಾಡ್ತಾಳೆ ಅನ್ನೋದು ಬಹಳ ಮಹತ್ವ ಪವಾಡ ಅಲ್ಲಿ ನಡೀತದ ಅನ್ನೋದು ನಾಳೆ ದಿವಸ ನೀವೆಲ್ಲ ಕೇಳ್ತೀರಿ. ಅದಕ್ಕೆ ನಿಮಗೂ ಕೂಡ ಕೇಳ, ನೀವು ಗಂಡನಿಗೆ ಏನು ಬೇಡ, ಸುಮ್ಮ ಗಂಡನಿಗೆ ನಮಸ್ಕಾರ ಮಾಡೋದಕ್ಕೆ ಕಲಿ, ಅದು ಪುಣ್ಯನೇ ಮಾಡಂಗಿಲ್ಲ. ನೀವು ಗಂಡನಿಗೆ ನಮಸ್ಕಾರ ಮಾಡಲ್ಲ, ಹೆಂಡತಿ ಗಂಡ ನಮಸ್ಕಾರ ಮಾಡ ದಿನ ನಮಸ್ಕಾರ ಮಾಡಿ ಎಷ್ಟೋ ಪುಣ್ಯ ಬರ್ತದ. ಆ ಲಕ್ಷ್ಮಿ ಕೃಪಾನ ಆಗ್ತದ ಅನ್ನೋದು ನಿಮ್ಗೆ ಹೇಳ್ತೀನಿ. ಅದಕ್ಕೆ ಯಾರೇ ಮನೆಗೆ ಬಂದವರಿಗೆ ನೀವು ಎಷ್ಟು ಮಾಡ್ಬೇಕಂತಲ್ಲ, ನೀವು ಒಂದು ರೊಟ್ಟಿಯ ಕೊಡಿ, ₹1 ಕೊಡಿ, 10 ರೂಪಾಯಿ ದಾನ ಕೊಡ್ಬೇಕು. ಲಕ್ಷ್ಮಿಗಳು ದಾನ ಕೊಡೋದ ಕೈ ಹೆಂಗಿರ್ತಾವ್ರಿ? ನಾನು ನಿಮ್ಗೆ ಕೇಳ್ತೀನಿ, ದಾನ ಕೊಡೋರ ಕೈ ಮ್ಯಾಗಿರ್ತಾವಿಲ್ಲ, ತಗೊಂಬೋರ ಕೈ ಮ್ಯಾಗಿರ್ತಾರೆ. ನಿಮ್ಮ ಮನೆಗೆ ಭಿಕ್ಷೆ ಬರ್ತಾವಿಲ್ಲ, ಯಾರು ಇಲ್ಲಿ ಕೆಳಗಿರ್ತಾವಿಲ್ಲ. ಮತ್ತು ಆ ಭಿಕ್ಷೆ ಮನೆಗೆ ಬಂದಾನಂದ್ರೆ ಏನ್ ಹೇಳಿ ಕೇಳಿರಿ? ನಿಮ್ಮ ಮನೆಗೆ ಭಿಕ್ಷುಕ್ ಬಂದಾವ ಏನ್ ಹೇಳ್ತಾನೆ ಕೇಳಿ. ನಮ್ಮ ಪುಸ್ತಕ ಕೇಳಿ, ಟಿವಿ ನೋಡದ, ರೊಟ್ಟಿ ಹೊಡೆದ, ಬಟ್ಟೆ ಅಷ್ಟೇ, ಕೈ ಕಾಲಿ ಮುಂದಕ್ಕೆ ಹೋಗ್ತೀವಿ. ಕಡೆಗೆ ಏನ ಕೊಟ್ಟು ಹೋಗಕ್ಕೆ ಭಿಕ್ಷುಕ್ ಬಂದ್ರೆ ಭಿಕಾರಿ ಹೋಗಕ್ಕೆ. ಅವ ಭಿಕ್ಷುಕಾಗಿ ಬಂದಿಲ್ಲ, ಅವ ನಿಮಗ ಒಂದು ಮಾತು ಹೇಳಕ್ ಹೊಂಟಾನ. ಕೇಳಿರಿ, ಕೇಳಿ ಮುಂದೆ ಹೇಳ್ತಾನೆ.